ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಕ್ಷೇತ್ರದಲ್ಲಿ ಫ್ಲಕ್ಸ್ ಅಳವಡಿಕೆ ಮತ್ತು ಅಧಿಕಾರಿಗಳ ವರ್ಗಾವಣೆಗೆ ಮೊದಲ ಆದ್ಯತೆ. ಕಾಗೋಡು ಹರತಾಳು ಅವಧಿಯಲ್ಲಿ ಉತ್ತಮ ಅಭಿವೃದ್ಧಿ ಕೆಲಸವಾಗಿತ್ತು, ಆದರೆ ಈಗಿಲ್ಲ ಎಂದ ರತ್ನಾಕರ್ ಹೊನಗೋಡು. ಲಯನ್ಸ್ ಸಂಸ್ಥೆಯಿಂದ ಲಯನ್ಸ್ ಚಿತ್ತ ಕುಗ್ರಾಮಗಳತ್ತ ಯೋಜನೆ ಕುರಿತು ಸುಧೀರ್ ಕುಮಾರ್ ಶೆಟ್ಟಿ ಹಕ್ಲಾಡಿ ಮಾತು. ಸಾಗರ ಲಕ್ಷ್ಮೀ ವೆಂಕಟರಮಣ ದೇವರ ಪ್ರತಿಷ್ಠಾಪನಾ ವಜ್ರ ಮಹೋತ್ಸವ, ಉಭಯ ಶ್ರೀಗಳಿಂದ ದಿಗ್ವಿಜಯೋತ್ಸವ, ಗಮನ ಸೆಳೆದ ಕಲಾ ಪ್ರಕಾರಗಳು. ಈಗ ಸುದ್ದಿಯ ವಿವರ. ಸಾಗರ ಕ್ಷೇತ್ರದಲ್ಲಿ ಅಧಿಕಾರಿಗಳ ವರ್ಗಾವಣೆ, ಫ್ಲೆಕ್ಸ್ ಅಳವಡಿಕೆಗೆ ಸಿಕ್ಕಷ್ಟು ಆದ್ಯತೆ ಅಭಿವೃದ್ಧಿ ಕೆಲಸಗಳಿಗೆ ಸಿಗುತ್ತಿಲ್ಲ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ದೂರಿದ್ದಾರೆ. ಸಾಗರ ತಾಲೂಕಿನ ಆನಂದಪುರಂನಲ್ಲಿ ಅವರು ಸುದ್ದಿಗಾರರ ಜೊತೆ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಗುರುರಾಜ್, ಮೋಹನ್ ಕುಮಾರ್, ಮಂಜುನಾಥ್, ಸುಬ್ರಹ್ಮಣ್ಯ ಇನ್ನಿತರರು ಹಾಜರಿದ್ದರು. ಇವತ್ತಿನ ಕಾಯಿಲೆಗಳು ಜನರಿಗೆ ದಿನ ದಿನ ಹೋದಾಗಿನೂ ಕಾಯಿಲೆಗಳು ಜಾಸ್ತಿ ಆಗ್ತದವೆ. ಆದ್ರೆ ಸರ್ಕಾರ, ಆರೋಗ್ಯ ಇಲಾಖೆ ಮತ್ತೆ ಸರ್ಕಾರ ಎಲ್ಲ ಒಂದ್ ಕಡೆ ಜಾಸ್ತಿಯ ಇನ್ನೂ ನುರಿತ ವೈದ್ಯರುಗಳನ್ನ ಇಂತಹ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಹಾಕ್ಬೇಕು. ಈಗ ನೋಡಿ, ಇಲ್ಲಿ ಇರೋರು MS MD ಮಾಡಿದಂತ ಇದ್ರು. ಇನ್ನು MCH ಮಾಡಿದಂತ ಸೂಪರ್ ಫೆಸಿಲಿಟಿ ಮಾಡಿದಂತ ಡಾಕ್ಟರ್ಗಳನ್ನ ಹಾಕ್ಬೇಕು. ಬಿಟ್ರೆ ಹಾಕಿದಂತ ಡಾಕ್ಟರ್ನ ತೆಗೆದು ತಾಲೂಕ್ ಹೆಡ್ ಕ್ವಾರ್ಟರ್ ಹಾಕಿದ್ರೆ ಎಲ್ಲ ಒಂದ್ ಕಡೆ ಇಲ್ಲಿನ ಸ್ಥಳೀಯವಾಗಿ ಗ್ರಾಮೀಣ ಈಗ ಇಲ್ಲಿ ಬರೋರು ಯಾರು? ಎಲ್ಲ ಬಡವರು ಬರೋಂತ ರೋಗಿಗಳಿಗೆ ಇವರು ಈ ರೀತಿಯ ಸಿಗೋಂತ ಸೌಲಭ್ಯಗಳನ್ನ ಕಡಿತ ಮಾಡಿ ತಾಲೂಕ್ ಹೆಡ್ ಕ್ವಾರ್ಟರ್ ಹೋಗಿ ಮಾಡಿದ್ರೆ ಎಷ್ಟು ಮಟ್ಟಿ ಸರಿ? ಇದು ಎಲ್ಲ ಒಂದ್ ಕಡೆ ತಾಲೂಕ್ ಹೆಡ್ ಕ್ವಾರ್ಟರ್ ಹೋಗ್ಬೇಕು ಅಂದ್ರೆ ಕನಿಷ್ಠ ಯಾವುದೋ ಬಾರ್ಡರ್ ಅಲ್ಲಿ ಇದ್ರೆ 75 ಕಿಲೋಮೀಟರ್ ಆಗುತ್ತೆ. ಈ ಸಾಗರ ಹೋಗ್ಬೇಕು ಅಂದ್ರೆ ನಮಗೆ ಡ್ಯಾಮ್ ಹೌಸ್ರಿಂದ ಹೋಗ್ಬೇಕು ಅಂದ್ರೆ 75 ಕಿಲೋಮೀಟರ್ ಬೇಕು. ಅಲ್ಲಿಂದ ಹೋಗೋದೇ ಮಕ್ಕಳು ಏನಾದ್ರು ಆರೋಗ್ಯದಲ್ಲಿ ವ್ಯತ್ಯಾಸಗಳಾದ್ರೆ ಅಥವಾ ಗರ್ಭಿಣಿಯರಿಗೆ ಹೆರಿಗೆ ಅಂತ ಟೈಮ್ ಅಂತ ಬಂದಾಗ ಅಲ್ಲಿಂದ ಹೋಗೋವರಿಗೂ ಇವಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ಯಾರು ಕಾರಣ? ಹಾಗಾಗಿ ಇವೆಲ್ಲವೂ ಸಹ ಗಮನದಲ್ಲಿಟ್ಟು ಸರ್ಕಾರ ಈ ತಕ್ಷಣ ಈ ಆದೇಶವನ್ನು ವಾಪಸ್ ಪಡಿಬೇಕು. ಇಲ್ಲ ಹೋದ್ರೆ ನಾವಂತೂ ಇದು, ಯಾಕಂದ್ರೆ ಇಡೀ ರಾಜ್ಯ ಸಮಸ್ಯೆ ಇದು, ಇಲ್ಲಿ ನಾವು ಪಕ್ಷಾತೀತವಾಗಿ ಸಾರ್ವಜನಿಕವಾಗಿ ಇದನ್ನ ಹೋರಾಟ ಮಾಡ್ತೀವಿ. ನಮ್ಮ ತಾಲೂಕಿಗಂತೂ, ನಮ್ಮ ಆನಂದಪುರಕ್ಕಂತೂ ಡಾಕ್ಟರ್ಗಳನ್ನ ಯಾವುದೇ ಕಾರಣಕ್ಕೂ ನಾವು ಹೊರಗಡೆ ಹೋಗಕ್ಕೆ ಬಿಡಲ್ಲ. ಈಗ ಇದನ್ನೆಲ್ಲ ಹೋರಾಟ ಮಾಡೋ ಈಗ ಅನಿವಾರ್ಯ. ಈ ನಮ್ಮ ಸಾಗರ ಸ್ಥಿತಿ ಅಂತ ಹೇಳಕ್ ಬಂದ್ರೆ, ಈಗ ಹಿಂದೆಲ್ಲ ಕಾವಡ್ ತಿಮ್ಮಪ್ಪನವರು, ನಮ್ಮ ಹಾಲಪ್ಪ ಸಾಹೇಬ್ರು ಇಂಥರೆಲ್ಲ ಗೆದ್ದಂತ ಕ್ಷೇತ್ರ. ಇಲ್ಲೆಲ್ಲ ಒಂದ್ ಕಡೆ ಇಡೀ ವಿಧಾನಸಭಾ ಕರ್ನಾಟಕದಲ್ಲಿ ಸಾಗರ ಅಂತ ಬಂದಾಗ ಎಲ್ಲ ವ್ಯವಸ್ಥೆಗಳಿಗೂ, ತಾಲೂಕು ಆಫೀಸು, AC ಆಫೀಸಿಂದ ಹಿಡಿದು, ಆಸ್ಪತ್ರೆಗಳಿಂದ ಹಿಡಿದು, ಎನಿ ಒಂದು ಹಾಸ್ಟೆಲ್ಗಳಿಂದ ಹಿಡಿದು, ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ಎಲ್ಲವೂ ಸಹ ಇಡೀ ಕರ್ನಾಟಕದಲ್ಲಿ ಸಾಗರ ಮಾದರಿಯಾಗಿತ್ತು. ಅಂತ ವ್ಯವಸ್ಥೆಗಳು ಇದ್ದಂತ ವ್ಯವಸ್ಥೆಗಳನ್ನ ಉಳಿಸ್ಬೇಕಲ್ಲ ನಾವೀಗ. ಹೊಸದಾಗಂತೂ ಮಾಡೋದು ಬೇಡ, ಹೊಸ ವ್ಯವಸ್ಥೆಗಳು ತರಕ್ಕೂ ಆಗಲ್ಲ ಈಗಿನ ಶಾಸಕರಿಗೆ ಅಥವಾ ಈಗಿನ ಇದರಲ್ಲಿ ಆಗಲ್ಲ. ಆದ್ರೆ ಇರೋ ವ್ಯವಸ್ಥೆಗಳನ್ನಾರು ಸಹ ಜನರಿಗೆ ಸರ್ಕಾರ ಸೌಲಭ್ಯ ಮುಟ್ಬೇಕಲ್ಲ. ಅಂತ ಕೆಲಸ ಮಾಡೋದು ಯಾರು? ಈ ತಾಲೂಕಿನ ಶಾಸಕರು ಇದನ್ನೆಲ್ಲ ಸರ್ಕಾರ ಗಮನಕ್ಕೆ ತಂದು ಅದನ್ನ ಎಲ್ಲೋ ಒಂದ್ ಕಡೆ ಇಲ್ಲಿ ಅನನುಕೂಲ ಆಗನ್ನ ತಪ್ಪಿಸ್ಬೇಕು. ಆದ್ರೆ ನಮ್ಮ ತಾಲೂಕಿನ ಶಾಸಕರು ಅದು ಯಾವುದೂ ಇಲ್ಲ. ಅವ್ರೇನಿದ್ರು ಸ್ವಲ್ಪ ಅವರ ಈ ಫ್ಲೆಕ್ಸಿಗಳ ಮೇಲೆ, ಆಮೇಲೆ ಜಾತ್ರೆಯಲ್ಲಿ ಯಾರು ಎಷ್ಟು ಜನ ಫ್ಲೆಕ್ಸಿ ಹಾಕಿದ್ದಾರೆ, ಇನ್ನು ಅನಂತಪುರ ಜಾತ್ರೆಗೆ ಎಷ್ಟು ಜನ ಹಾಕ್ತಾರೆ, ಅವ್ರ ಕಡೆದು ಎಲ್ಲಿ ಹಾಕಿಲ್ಲ, ಎಲ್ಲಿ ಹಾಕ್ಸ್ಬೇಕು ಅದ್ರ ಒಳಗಿದ್ದಾರೆ. ಮತ್ತೆ ಎಲ್ಲಿ ಕಾಮಗಾರಿಗಳು ಆಗ್ತವೆ ಅದು ಅವ್ರು ಬಂದು ಇಲ್ಲ ನಮ್ಮ ಹತ್ರ. ಅಧಿಕಾರಿಗಳು, ಈಗ ಹೊಸ ಅಧಿಕಾರಿಗಳು ಯಾರು ಬರ್ತಾರೆ ಅವ್ರು ನಮ್ಮ ಹತ್ರ ಬರೋದೇ ಏನಾರು ಬಂದಿದ್ದಾರೆ ಏನೋ ಅಂತೇಳಿ ಈ ರೀತಿಯಲ್ಲಿ ತೊಡಗಿದ್ದಾರೆ. ಬಿಟ್ರೆ ಆದ್ರೆ ಇಲ್ಲಿ ತಾಲೂಕಿನ ಒಂದು ಕಂದಾಯ ಇಲಾಖೆಯಲ್ಲಿ ಆಗುವಂತ ಸಾರ್ವಜನಿಕ ಅನಾನುಕೂಲಗಳು ಫಾರೆಸ್ಟ್ ಇಲಾಖೆಯಿಂದ ಇರ್ಬೋದು, ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಅಥವಾ ಈ ರೀತಿಯ ಆರೋಗ್ಯ ಇಲಾಖೆಯಿಂದ ಏನೇನು ಸಮಸ್ಯೆಗಳಾಗ್ತವೆ ಈ ರೀತಿಯ ಕಾನೂನುಗಳಿಂದ ಅಂತ ಹೇಳಿ ಅದ್ರ ಬಗ್ಗೆ ಗಮನ ಯಾವುದೇ ರೀತಿಯಲ್ಲಿ ಹರಿಸಿಲ್ಲ. ಅವರು ಪ್ರೆಸ್ ಮೀಟ್ ಅಲ್ಲಿ ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಕ್ ಬಿಟ್ರೆ ಈ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗ್ತಾ ಇಲ್ಲ. ಏನು ಹಾಲಪ್ಪನವರು ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿತ್ತು, ಕಾವೂರು ತಿಮ್ಮಪ್ಪನವ್ರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿತ್ತು ಅದು ಹೊರತುಪಡಿಸಿ ಇವರ ಕಾಲದಲ್ಲಿ ಕಣ್ಣಿಗೆ ಕಾಣೋ ಅಂತ ಅಭಿವೃದ್ಧಿಗಳು ಎಲ್ಲೂ ಸಹ. ಈ ಟೈಮಲ್ಲಿ ಕುಡಿಯೋ ನೀರು ಅದೆಲ್ಲ ಮುಂಜಾಗ್ರತವಾಗಿ ನೋಡಿ ಹೇಳ್ಬೇಕು. ಆದ್ರೆ ಸಹ ಅದು ಯಾವುದೂ ಶಾಸಕ ಗಮನದಲ್ಲಿ ಇಲ್ಲ. ಇಲ್ಲಿನ ಅಧಿಕಾರಿಗಳು ಅನಿವಾರ್ಯ ಆತರ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಶಾಸಕರ ಜವಾಬ್ದಾರಿ ಇಲ್ಲ ಅಂತಾನೆ ಅಧಿಕಾರಿಗಳಿಗೆ ಸಲಹೆ ಕೊಡೋದು ಬಿಟ್ರೆ ಏನಾಗುತ್ತೆ. ಹಾಗಾಗಿ ಅಧಿಕಾರಿಗಳು ಸಹ
ಇವತ್ತಿನ ಅಧಿಕಾರಿ ಕೆಲವೊಂದಿಷ್ಟು ಜನ ಅಧಿಕಾರಿಗಳು, ನನಗೆ ಎಲ್ಲರನ್ನೂ ಹೇಳಲ್ಲ, ಒಂದಿಷ್ಟು ಜನ ತಿಂಗಳ ಮೀಟಿಂಗ್ ಮಾಡಿ ಅವರಿಗೆ ಪ್ರೋಗ್ರೆಸ್ ಕೊಟ್ರೆ ನೀವು ತೋರಿಸ್ಬೇಕು ಅದನ್ನೇ ಮಾಡಲ್ಲ. ಇವ್ರಿಗೆ ಅವ್ರನ್ನ ಕೇಳದೆ ಹೋದ್ರೆ ಕೆಲಸ ಮಾಡ್ತಾರ? ಕೆಲಸ ತಗೊಳ್ಳೋದು ತಾಲೂಕಿನ ಶಾಸಕರ ಕೈಯಲ್ಲಿದೆ. ಯಾಕಂದ್ರೆ ಸ್ಥಳೀಯ ಚುನಾವಣೆಗಳಿದ್ದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇದ್ದಿದ್ರೆ ಅವರವರು ಎಲ್ಲ ಒಂದ್ ಕಡೆ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡ್ತಿದ್ರು. ಈಗ ಅವ್ರು ಯಾರು ಇಲ್ಲ. ಈಗ ಮೊನ್ನೆ ಈಗಾಗಲೇ ಫೆಬ್ರವರಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳು ಸಹ ಮುಗಿದೋಯ್ತು, ಅದ್ರ ಚುನಾವಣೆನೂ ಆಗಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಇದೆಲ್ಲದು ಶಾಸಕರು ಹೇಳಿ ಜವಾಬ್ದಾರಿಯಿಂದ ಮಾಡಿಸ್ಬೇಕಾಯ್ತೀವಿ. ಯಾವ ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲದೆ ಇರೋದ್ರಿಂದ ಈ ನಮ್ಮ ಶಾಸಕರಿಗೆ ಆ ಜವಾಬ್ದಾರಿ ಯಾವುದೂ ಸಹ ಇಲ್ಲ. ಮುಂದಿನ ದಿನಗಳಲ್ಲಿ ಅನಿವಾರ್ಯ ನಾವು ಹಾಲಪ್ಪನವರ ನಾಯಕತ್ವದಲ್ಲಿ ಅವ್ರ ನೇತೃತ್ವದಲ್ಲಿ ಇಂಥವಕ್ಕೆಲ್ಲರೂ ಸಹ ಕ್ರೋಢೀಕರಿಸಿ ಹೋರಾಟ ಮಾಡಿ ನಾವು ನ್ಯಾಯ ಕೊಡ್ಸೋಂಥ ಕೆಲಸ ಮಾಡ್ತೀವಿ. ಈಗಾಗಲೇ ನಮ್ಮ ನಾಯಕರು ಹಾಲಪ್ಪನವರು ಸಹ ಸಾಕಷ್ಟು ಕಡೆ ಫಾರೆಸ್ಟ್ ಇಲಾಖೆಯಲ್ಲಿ ತೊಂದರೆ ಕೊಟ್ಟಂತಲ್ಲಿ ಕಂದಾಯ ಇಲಾಖೆರು, ಪೊಲೀಸ್ ಇಲಾಖೆರು, ಎಲ್ಲ ಇಲಾಖೆರು ಎಲ್ಲಿ ಸಾರ್ವಜನಿಕವಾಗಿ ತೊಂದರೆ ಕೊಡ್ತಾರೆ ಅಲ್ಲಿ ಹೋಗಿ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೆದರಿಸಿ ಹೇಳಿ ಅದಕ್ಕೆ ಒಂದು ವೇಳೆ ಸರ್ಕಾರಕ್ಕೆ ಹಂತದಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ ಅಂತೇಳಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಆ ನಿಟ್ಟಿನಲ್ಲಿ ಹೇಳಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಹಾಲಿ ಇರೋಂತ ಶಾಸಕರು ಮಾಡೋ ಕೆಲಸನ ಇವತ್ತು ಮಾಜಿ ಶಾಸಕರು ಸಚಿವರು ಮಾಡ್ತಾರೆ. ಕಾಗೋಡು ತಿಮ್ಮಪ್ಪನವರೇ ಸರ್ಕಾರ ಹಂತಕ್ಕೆ ಮತ್ತೆ ಈ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಗಮನ ಹರಿಸಿ ಮಾಡ್ತಾ ಇದ್ರು. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ಈಗ ನಾವು ಹಾಲಪ್ಪನವರೇ ಇವತ್ತು ಅದನ್ನ ಆ ರೀತಿ ಗಮನ ಹರಿಸ್ತಾ ಇದ್ದಾರೆ. ನಾನು ಹೇಳೋದು, ನಮ್ಮ ನಾಯಕರಿಗೆ ಹೇಳೋದು, ತಾವು ಮಾಜಿ ಅಂತ ನೋಡ್ಬಾರ್ದು. ಈಗೇನು ಕಾರ್ಯವೈಖರಿ ಏನ್ ಮಾಡ್ತಾ ಇದ್ರಿ, ಎಲ್ಲಿ ಜನರಿಗೆ ರಕ್ಷಣೆ ಕೊಡ್ತೀವಿ, ಇನ್ನು ಹೆಚ್ಚಿನದಲ್ಲಿ ಇಲ್ಲೇ ಇದ್ದು ಇನ್ನೂ ಒಂದ್ 2 ವರ್ಷ ಚುನಾವಣೆ ಬರೋವರೆಗೂ ತಾವು ಇಲ್ಲೇ ಇದ್ದು ಈ ರೀತಿ ಜನರಿಗೆ ರಕ್ಷಣೆ ಕೊಡೋ ಅಂತ ಕೆಲಸ ನೀವೆಲ್ಲರೂ ಅವ್ರು ಮಾಡ್ಬೇಕು. ನಾವಂತೂ ಅವ್ರ ಜೊತೆಗೆ ಇದ್ದೇ ಇರ್ತೀವಿ. ನಮ್ಮ ಪಕ್ಷನೂ ಸಹ ಅವ್ರ ಜೊತೆಯಲ್ಲಿ ಇದೆ, ನಮ್ಮ ಸಂಸದರು ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದು ನ್ಯಾಯ ಕೊಡ್ಸೋಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ಈ ಸರ್ಕಾರದಿಂದ ಮತ್ತೆ ಈ ಶಾಸಕರಿಂದ ಯಾವುದೇ ಕಾರಣಕ್ಕೂ ಇವತ್ತಿನ ಸ್ಥಿತಿ ಒಳಗೆ ಸಾರ್ವಜನಿಕರಿಗೆ ಬಡವರಿಗೆ ನ್ಯಾಯ ಸಿಗಲ್ಲ. ಎಲ್ಲ ಸಾಮಾಜಿಕ ಮತ್ತು ಸಮುದಾಯ ಸೇವೆ ಲಯನ್ಸ್ ಪ್ರಮುಖ ಉದ್ದೇಶವಾಗಿದೆ. ಲಯನ್ಸ್ ಸಮುದಾಯದ ಜೊತೆ ಹೆಜ್ಜೆ ಹಾಕಬೇಕು ಎನ್ನುವ ವಿಶೇಷ ಪರಿಕಲ್ಪನೆಯೊಂದಿಗೆ ಲಯನ್ಸ್ ನಡೆ ಕುಗ್ರಾಮದ ಕಡೆ ಕಾರ್ಯಕ್ರಮ ಯೋಜಿಸಿ ಅನುಷ್ಠಾನಕ್ಕೆ ತರಲಾಗಿದೆ ಎಂದು ಲಯನ್ಸ್ ಸಂಸ್ಥೆಯ ಸುಧೀರ್ ಕುಮಾರ್ ಶೆಟ್ಟಿ ಹಕ್ಲಾಡಿ ತಿಳಿಸಿದರು. ಸಾಗರ ತಾಲೂಕಿನ ಬಚ್ಚೋಡಿಯಲ್ಲಿ ಮಂಗಳವಾರ ಲಯನ್ಸ್ ಸಂಸ್ಥೆ ವತಿಯಿಂದ ಲಯನ್ಸ್ ನಡೆ ಕುಗ್ರಾಮದ ಕಡೆ ಕಾರ್ಯಕ್ರಮದಡಿ ಮಕ್ಕಳಿಗೆ ಸೋಲಾರ್ ವಿದ್ಯುತ್ ದೀಪ, ಗ್ರೀನ್ ಡೆಸ್ಕ್ ವಿತರಣೆ, ವಾಕರ್ ಆನ್ ವೀಲ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಸ್ಥೆಯ ನಾಗರಾಜಿ, ಪಾಂಡುರಂಗ ಟಿವಿ, ಶ್ರೀಧರ್, ಮಾನಸ, ಲಾರೆನ್ಸ್, ಸಂತೋಷ್ ಲಿಂಗನಮಕ್ಕಿ ಇನ್ನಿತರರು ಹಾಜರಿದ್ದರು. ಒಂದು ಜವಾಬ್ದಾರಿಯುತ ವಿಷಯ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅದರ ಭಾಗವಾಗಿ ಅಧ್ಯಕ್ಷರು ಮಾಡ್ತಾ ಇರೋ ಕೆಲಸಗಳು ಎಲ್ಲರಿಗೂ ಮಾದರಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ದಿನ ನಮ್ಮ ಜೊತೆಗೆ ವಸ್ತುಗಳು ಬಂದಿದೆ, ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಅದನ್ನ ತೆಗೆದುಕೊಂಡು ಬಂದು ಆ ವ್ಯಕ್ತಿಗಳು ಈ ವಸ್ತುಗಳನ್ನ ತೆಗೆದುಕೊಂಡು ಬರ್ಬೇಕಾದ್ರೆ ಈ ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ಮಧ್ಯದ ಭಾಗವಾಗಿ ನಾವೆಲ್ಲ ಬಂದಿದ್ದೇವೆ. ಆ ವ್ಯಕ್ತಿಗಳು ಕೂಡ ಬಹಳ ದೊಡ್ಡ ವ್ಯಕ್ತಿಗಳು, ಸಾಧಕರಿದ್ದಾರೆ, ದಾನಿಗಳಿದ್ದಾರೆ. ಅವರು ಇವತ್ತು ಇಲ್ಲಿ ನಿಮ್ಮಂತ ಎಲ್ಲ ಒಂದು ನ್ಯೂಟ್ರಲ್ ಏರಿಯಾಸ್ ಅಲ್ಲಿ ಇರ್ತಕ್ಕಂಥ ಗ್ರಾಮಾಂತರ ಪ್ರದೇಶದ ಜನರಿಗೆ ನಾವು ನೆರವಾಗಬೇಕು. ನಮ್ಮ ನಿಬಿಡ ವೇಳಾಪಟ್ಟಿಯ ವ್ಯವಹಾರ ಮತ್ತು ಒಂದು ಪ್ರೊಫೆಷನ್ ಬಿಟ್ಟು ಇವತ್ತು ಬಂದಿದ್ದಾರೆ. ಅವರು ಕೂಡ ಬಹಳಷ್ಟು ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಬಹಳಷ್ಟು ದೊಡ್ಡ ಮನುಷ್ಯರುಗಳು. ದ್ವಿತೀಯ ಉಪಾಧ್ಯಕ್ಷರಾದಂತ ನಮ್ಮ ಲಯನ್ಸ್ ಕ್ಲಬ್ನ ಉಪಾಧ್ಯಕ್ಷರಾದಂತ ಪಾಂಡುರಂಗ ಟಿವಿ ಅವರು ಬಂದಿದ್ದಾರೆ. ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರು ಸಾಗರ, ಈಡಿಗ ಸಮುದಾಯದ ಉಪಾಧ್ಯಕ್ಷರು ಕೂಡ ಆಗಿರ್ತಕ್ಕಂಥವ್ರು, ಮಾಜಿ ಉಪಾಧ್ಯಕ್ಷರು, ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಬಹಳ ಹೆಸರು ಮಾಡಿರ್ತಕ್ಕಂಥ ದಾನಿಗಳು. ಇವರು ಕೂಡ ಇವತ್ತಿನ ದಿನ ನಾನು ಇಲ್ಲಿ ಮಾಡ್ಬೇಕು, ಇಲ್ಲೊಂದು ಸೇವೆ ಮಾಡ್ಬೇಕು ಅಧ್ಯಕ್ಷರ ನೇತೃತ್ವದಲ್ಲಿ ಲಯನ್ಸ್ ಸಂಸ್ಥೆ ಸಾಗರದ ವತಿಯಿಂದ ಅಂತೇಳಿ ಇಮಿಡಿಯೇಟ್ಲಿ ಬಂದ್ರು. ಇವತ್ತಿನ ದಿನ ಅವರು ಈ ಒಂದು ಕಾರ್ಯಕ್ರಮದ ಘನತೆಯನ್ನ ಬಹಳಷ್ಟು ಇವತ್ತಿನ ದಿನ ಬಹಳ ಹೆಚ್ಚಿದೆ ನಮ್ಮ ಈ ಒಂದು ಸಂದರ್ಭದಲ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗೆ ನಮ್ಮ ಪ್ರಥಮ ಉಪಾಧ್ಯಕ್ಷರು ಈ ನಾಗರಾಜ್ ಅವರು ಬಹಳ ಬಿಸಿ ಶೆಡ್ಯೂಲ್ ಅವರು, ಕೃಷಿಕರು, ಬಹಳ ದೊಡ್ಡ ಕೃಷಿಕರು, ಬಹಳ ದೊಡ್ಡ ಅಡ್ವೊಕೇಟ್. ತಮ್ಮ ನಿಬಿಡ ವೇಳಾಪಟ್ಟಿ ಇವತ್ತು ಕೋರ್ಟ್ ನಲ್ಲಿ ಸಾಕಷ್ಟು ಕೇಸ್ಗಳಿದ್ರು ಕೂಡ ಈಗೆಲ್ಲ ಅಧ್ಯಕ್ಷರ ಜೊತೆಗೂಡಿ ಲಯನ್ಸ್ ಸಂಸ್ಥೆ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ಕೂಡ ಭಾಗಿಯಾಗಬೇಕಂತ ಹೇಳಿ ಇವತ್ತು ಬಂದಿರತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಶ್ರೇಷ್ಠತೆ ಮತ್ತಷ್ಟು ಹೆಚ್ಚಿದೆ. ಸಂತೋಷ್ ಅವರೇ, ಹಾಗೆ ನಮ್ಮ ಶ್ರೀಧರ್ ಅವರು ಬಹಳ ದೊಡ್ಡ ಉದ್ಯಮಿಗಳು. ನಮ್ಮ ಜೀವಾಳ ಲಯನ್ಸ್ ಸಂಸ್ಥೆ ಸಾಗರದ ಜೀವಾಳ ಸಹಕಾರಿ ದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಲಾರೆನ್ಸ್ ಅವರು ಬಂದಿದ್ದಾರೆ, ನಮ್ಮ ಮೇಡಮ್ ಮಾನಸ್ ಅವರು ಇದ್ದಾರೆ. ವಿದ್ಯಾರ್ಥಿಗಳೇ ಇವತ್ತಿನ ದಿನ ಇವತ್ತೆಲ್ಲ ತಂದು ಇವತ್ತು ಲಯನ್ಸ್ ಕ್ಲಬ್ನವರು ನಿಮ್ಗೆಲ್ಲ ಒಂದು ಸಹಾಯ ಮಾಡಿದ್ದಾರೆ. ಇವತ್ತೊಂದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಿಮಗೆ ಮುಂದೆ ಅದೇ ಬೆಂಚಿನಲ್ಲಿ ಕೂತಿರ್ತಕ್ಕಂಥ ಮೊದಲು ವಿದ್ಯಾರ್ಥಿಗಳಾಗಿದ್ರು. ಸೊ ಆ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳ ಕಷ್ಟ ಕಾರ್ಪಣ್ಯಗಳು ಗೊತ್ತಿರ್ತಕ್ಕಂಥ ಈ ವ್ಯಕ್ತಿಗಳು ನಿಮಗೆ ಕೂತ್ಕೊಂಡು ಕಷ್ಟವನ್ನ ಪಟ್ಟು ಮೇಲ್ ಬಂದಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಇವತ್ತಿನ ದಿನ ನೀವು ಎಲ್ಲರೂ ಮುಂದಿನ ದಿನಗಳಲ್ಲಿ ಅವರಿಗೆ ಏನಾದ್ರು ವಿಷಯಗಳು ತಲುಪಿದಾಗ ಸೇವೆಯನ್ನು ಮಾಡಬೇಕನ್ನೋ ಒಂದು ಕಲ್ಪನೆಯೊಂದಿಗೆ ಸಾರ್ ಕೂಡ ಪ್ರೊಫೆಸರ್ ಆಗಿದ್ದಾರೆ, ಅಧ್ಯಕ್ಷರು ಕೂಡ ಒಂದು ವಿದ್ಯಾರ್ಥಿಗಳ ಕಷ್ಟ ಕಾರ್ಪಣ್ಯಗಳನ್ನ ನೋಡಿದ್ದಾರೆ. ಅದಕ್ಕೆ ಒಂದು ನಾವು ಜೊತೆಯಾಗಿ ನಿಂತ್ಕೊಬೇಕು ಅಂತ ಹೇಳಿ ನಮ್ಮ ಹೊಸ ಲಯನ್ ಮೆಂಬರ್ ಕೂಡ ಆಗಿದ್ದಾರೆ, ನಮ್ಮ ಸಂತೋಷ್ ಅವ್ರ ಜೊತೆ ಕೂಡಿ ಇದನ್ನೆಲ್ಲ ಕೆಲಸ ಮಾಡಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಈ ವಸ್ತುಗಳನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗ್ಲಿ. ಆಮೇಲೆ ಬಂದಿರ್ತಕ್ಕಂಥ ವ್ಯಕ್ತಿಗಳನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಸಂಸ್ಥೆಯನ್ನ ನೆನ್ಪಿಟ್ಕೊಳ್ಳಿ, ಸೇವಾ ಮನೋಭಾವವನ್ನ ಮನಸ್ಸಿನಲ್ಲಿ ಬೆಳೆಸ್ಕೊಳ್ಳಿ, ವಿದ್ಯೆಯನ್ನ ಅರ್ಜಿಸಿಕೊಳ್ಳಿ. ಜೀವನದಲ್ಲಿ ವಿದ್ಯೆಯನ್ನ ನೀವು ಅರಗಿಸಿಕೊಂಡ್ರೆ ಮಾತ್ರ ನಿಮ್ಗೆ ಜೀವನದಲ್ಲಿ ಮುನ್ನೆಲೆ ಬರ್ಲಿಕ್ಕೆ ಸಾಧ್ಯ. ಯಾವ್ದು ನೀವು ಹಣವನ್ನು ಗಳಿಸಿದ್ರೆ ಕಳ್ಕೊಂಬೋದು, ಅದೇ ವಿದ್ಯೆಯನ್ನ ಗಳಿಸಿದ್ರೆ ನೀವು ಯಾವತ್ತೂ ಕಳ್ಕೊಳಕ್ಕಾಗಲ್ಲ. ಬಹುಶಃ ಮೇಡಮ್ ಅವರು ಇದ್ದಾರೆ, ಬಹಳ ಅದ್ಭುತವಾದ ಶಿಕ್ಷಣವನ್ನು ನಿಮ್ಗೆಲ್ಲ ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಮುಂದಿನ ಕಾಲೇಜ್ ಮಟ್ಟಕ್ಕೆ ಮತ್ತೊಂದೆಲ್ಲ ಹೋದಾಗ ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಪಡಿಬೇಕಾಗತ್ತೆ. ಶಿಕ್ಷಣವನ್ನು ಪ್ರೀತಿಸಿ, ಶಿಕ್ಷಣವನ್ನು ಗಳಿಸಿ, ಹಾಗೂ ಮುಂದಿನ ದಿನಗಳಲ್ಲಿ ಅದು ನಿಮಗೆ ರಿಸಲ್ಟ್ ಅನ್ನ ಕೊಡ್ತಾ ಹೋಗ್ತದೆ ಅಂತ ಮಾತನ್ನ ನಾನು ಆಮೇಲೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನನ್ನ ಮಾತಿನ ಕೊನೆಯ ಭಾಗವಾಗಿ DVG ಅವರ ಒಂದು ಮಂಕುತಿಮ್ಮನ ಕಗ್ಗವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿಯು ಗರ್ಭ ಧರಿಸುವಳು ಮತ್ತೆ ಉದಯಿಸುವುದು ಜೀವ, ಸತತ ಕೃಷಿಯೇ ಪ್ರಕೃತಿ ಮಂಕುತಿಮ್ಮ ಅಂತ. ಅಂದ್ರೆ ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು. ಋತುಚಕ್ರ ತಿರುಗ್ತಾ ಇರ್ತದೆ, ಪ್ರಪಂಚ ತಿರುಗ್ತಾನೆ ಇರ್ತದೆ. ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಒಂದು ಡೆಡ್ ಬಾಡಿ ನೀವು ಊದ್ರು ಕೂಡ ಆ ಮಣ್ಣಿಂದ ನಿಮ್ಗೆ ಹುಲ್ಲು ಬೆಳೆಯುವುದು, ಅಂದ್ರೆ ಮತ್ತೊಂದು ಸಂತಾನ ಬರುತ್ತೆ ಅಂತ. ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿಯು ಗರ್ಭ ಧರಿಸುವವಳು. ಕ್ಷಿತಿ ಅಂದ್ರೆ ಭೂಮಿ ತಾಯಿ ಮತ್ತೆ ಗರ್ಭ ಧರಿಸ್ತಾಳೆ. ಕ್ಷಿತಿಯು ಗರ್ಭ ಧರಿಸುವವಳು ಮತ್ತೆ ಉದಯಿಸುತ್ತೀವಿ, ಅವನ ಮತ್ತೆ ಕಲ್ಟಿವೇಶನ್ ಆಗುತ್ತೆ, ಇನ್ನೊಬ್ಬ ಹುಡ್ತಾನೆ. ಸತತ ಕೃಷಿಯೇ ಪ್ರಕೃತಿ ಅಂತ ಹೇಳಿ ಇವತ್ತು ಪಾಂಡಣ್ಣ ಇದ್ದಾರೆ, ಇವತ್ತು ನಾಗರಾಜ್ ಅವರು ಇದ್ದಾರೆ, ಈಗ ಪ್ರಸನ್ನ ಅವರು ಇದ್ದಾರೆ, ಸುಧೀರ್ ಶೆಟ್ಟಿ ಇದ್ದಾರೆ, ಇವತ್ತು ನಮ್ಮ ಶ್ರೀಧರ್ ಅವರು ಇದ್ದಾರೆ, ಸಂತೋಷ್ ಅವರು ಇದ್ದಾರೆ. ಇದು ಸ್ವಲ್ಪ ಒಂದು 50-40 ವರ್ಷ ಹೋದ್ಮೇಲೆ ಇದು ಪಳೆಯುಳಿಕೆ ಹಿಂದೆ ಸರಿಯುತ್ತೆ. ಸಾಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಶ್ರೀ ಲಕ್ಷ್ಮೀನಾರಾಯಣ ದೇವರ ಪ್ರತಿಷ್ಠಾಪನಾ ವಜ್ರ ಮಹೋತ್ಸವ ಫೆಬ್ರವರಿ 22ರಿಂದ ಮಾರ್ಚ್ 5ರವರೆಗೆ ನಡೆಯಲಿದೆ. ಪ್ರತಿಷ್ಠಾಪನಾ ವಜ್ರ ಮಹೋತ್ಸವ ಅಂಗವಾಗಿ ಸಾಗರದಲ್ಲಿ ವಾಸ್ತವ್ಯ ಹೂಡಿರುವ ಗೋಕರ್ಣ ಪತ್ರಗಾಳಿ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿ ಹಾಗೂ ಕೈವಲ್ಯ ಮಠಾಧೀಶರಾದ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿ ಅವರ ರಾಜಬೀದಿ ಉತ್ಸವ ಮಂಗಳವಾರ ನಡೆಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ನಡೆದ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು, ವಾದ್ಯ ಮೇಳಗಳು, ಜಾನಪದ ನೃತ್ಯ ಪ್ರಕಾರಗಳು ಭಾಗವಹಿಸಿ ಗಮನ ಸೆಳೆದವು. ಮೆರವಣಿಗೆಯಲ್ಲಿ ಸಾಗರ ಶಿರವಂತೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪ್ರಮುಖರು ಪಾಲ್ಗೊಂಡಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.